ಸದ್ಯ ಈಗ ಇರಾನ್ ಮತ್ತು ಇಸ್ರೇಲ್ ನಡುವೆ ಮತ್ತಷ್ಟು ತಾರಕ ಕೇಳ್ತಾ ಇದೆ. ಯಾವುದೇ ಕಾರಣಕ್ಕೂ ಕೂಡ ಶರಣಾಗೋದಿಲ್ಲ ಅನ್ನುವಂತ ಮಾತುಗಳು ಬರ್ತಾ ಇದೆ. ಇರಾನ್ ಸರ್ವೋಚ್ಚ ನಾಯಕ ಖಮೇನಿ ವಾರ್ನಿಂಗ್ ಕೊಟ್ಟಿರೋದಿದು. ಹುತಾತ್ಮರ ಬಲಿದಾನವನ್ನ ವ್ಯರ್ಥ ಮಾಡಲು ಬಿಡೋದಿಲ್ಲ ನಾವು. ಇರಾನ್ ಮೇಲೆ ದಾಳಿ ಮಾಡಿದೆ ಇಸ್ರೇಲ್ಗೆ ಈಗ ತಕ್ಕ ಶಿಕ್ಷೆಯನ್ನ ಕೊಟ್ಟೇ ಕೊಡ್ತೀವಿ. ಇಸ್ರೇಲ್ಗೆ ಅಮೆರಿಕ ಶಸ್ತ್ರಾಸ್ತ್ರಗಳ ನೆರವನ್ನ ನೀಡಬಾರದು. ಅಮೆರಿಕ ನೆರವು ನೀಡಿದಲ್ಲಿ ಸರಿಪಡಿಸಲಾಗದಂತ ಹಾನಿ ಉಂಟಾಗಲಿದೆ. ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ಗೂ ಕೂಡ ಖಮೇನಿ ಈಗ ಎಚ್ಚರಿಕೆಯನ್ನ ಕೊಟ್ಟಿರೋದು. ಇರಾನ್ ಮತ್ತು ಟ್ರಂಪ್ಗೆ ಬಹಳ ಪ್ರಮುಖವಾಗಿ ಮಹತ್ವದ ಬೆಳವಣಿಗೆ ಆಗ್ತಿದೆ. ಅಧಿಕೃತವಾಗಿ ಖಮೇನಿ ಇರಾನ್ನ ಸರ್ವೋಚ್ಚ ನಾಯಕ ವಾರ್ನಿಂಗ್ ಕೊಟ್ಟಿರೋದು. ಯಾರಿಗೆ? ಒಂದು ಕಡೆಯಲ್ಲಿ ಈಗಾಗಲೇ ಇಸ್ರೇಲ್ಗೆ ಒಂದಾದ್ಮೇಲೆ ಒಂದು ವಾರ್ನಿಂಗ್ ಕೊಡ್ತಾ ಇದ್ರೆ, ಜೊತೆಯಲ್ಲಿ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವ್ರಿಗೂ ಕೂಡ ಬಹಳ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ದಾರೆ. US ಪ್ರೆಸಿಡೆಂಟ್ ಥ್ರೆಟನ್ಸ್ ಅಸ್, ನಮ್ಮನ್ನ ಅವರು ಬಹಳಷ್ಟು ಬಾರಿ ಬೆದರಿಕೆ ಹಾಕ್ತಿದ್ದಾರೆ. ಬಟ್ ಆದ್ರೆ ಯಾವುದಕ್ಕೂ ಕೂಡ ಬಗ್ಗೋದಿಲ್ಲ, ನಾವು ಸರೆಂಡರ್ ಆಗೋದಿಲ್ಲ. ಈ ಮೂಲಕವಾಗಿ ಅವರಿಗೆ ಏನು ಇರಾನಿಯನ್ ನೇಷನ್ ಇದೆಯಲ್ಲ, ಸುಮ್ಮನೆ ನಾವು ಈ ರೀತಿಯಾದಂಥ ಬೆದರಿಕೆಗಳನ್ನ ನಾವು ಬಗ್ಗೋದಿಲ್ಲ ಅನ್ನೋದಾಗಿ ಸ್ಪಷ್ಟ ಸಂದೇಶವನ್ನ ಕೊಡಲಾಗ್ತಿದೆ ಟ್ರಂಪ್ಗೆ. ಇರಾನ್ನ ಸರ್ವೋಚ್ಚ ನಾಯಕ ಆಗಿರುವಂತಹ ಖಮೇನಿ ಈಗ ಟ್ರಂಪಿಗೂ ಕೂಡ ನೇರ ಎಚ್ಚರಿಕೆ ಆಗ್ತಿದ್ದಾರೆ. ಯಾಕಂದ್ರೆ ಇಸ್ರೇಲ್ಗೆ ಶಸ್ತ್ರಾಸ್ತ್ರಗಳ ಪೂರೈಕೆ ಮಾಡ್ತಿದ್ದಾರೆ. ಒಂದಾದ್ಮೇಲೆ ಒಂದು ಬ್ಲಾಸ್ಟಿಂಗಿಗೆ, ಪ್ಲಾನಿಂಗ್ಗಳಿಗೆ ಚಿಂತನೆಗಳು ನಡೆಸಲಾಗ್ತಿದೆ. ದಾಳಿ ಮೇಲೆ ದಾಳಿ ಆಗ್ತಿದೆ. ಈ ಮೂಲಕವಾಗಿ ಸದ್ಯ ನೇರವಾಗಿ ಟ್ರಂಪ್ಗೆ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಯಾಕಂದ್ರೆ ಬಹಳ ಪ್ರಮುಖವಾಗಿ ಶೃಂಗಸಭೆಯಿಂದ ಟ್ರಂಪ್ ಹೋಗಿದ್ರು. ಅದಾದ್ಮೇಲೆ ಮಹತ್ವದ ಬೆಳವಣಿಗೆ ಕೂಡ ನಡೀತಾ ಇದೆ.